ಎರಡನೇ ಸರ್ತಿ ನಮಸ್ಕಾರ ಹೇಳಿ ಅದಕ್ಕೆ ಕೇಳೋಣ. ಜ್ಞಾನಿಗಳು ಮಾತನಾಡಿರ್ತಕ್ಕಂಥವ್ರು ಒಂದು ಮಾತು ಹೀಗೆ ಹೇಳ್ತಾರೆ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಿಲ್ಲ, ಸರ್ವಜ್ಞ ಅಂತ ಹೇಳ್ತಾರೆ. ಹೌದಿಲ್ಲ? ಯಾಕಪ್ಪ ಅಂದ್ರೆ ಈ ಯಾವ ನಮ್ಮ ಮಕ್ಕಳೂರು ಗ್ರಾಮದಲ್ಲಿ ಕುಡಿತಕ್ಕಂಥ ದೈವದವರು ಎಲ್ಲರೂ ಕುಡಿತಕ್ಕಂಥ ದೈವದವರು ಅಪ್ಪಣೆ ನೇರವಾಗಿ ಒಂದೆರಡು ವಿಷಯ ಹೇಳ್ರಿ, ವಿಷಯ ಮಾತಾಡ್ರಿ. ಯಾಕಪ್ಪ ಅಂತಂದ್ರ ಹಾಲು ಮತದೊಳಗ ರೇವಣಸಿದ್ದ ಬೀರ್ ದೇವರ ಮಾಳಿಂಗರಾಯ ಹೌದಿಲ್ಲ, ಇವ್ರು ಏನೇನು ಪವರ್ ಮಾಡ್ತಕ್ಕಂಥ ಅವ್ರು ಹೇಳೋದ. ಇವತ್ತು ನನ್ನಪ್ಪ ಯೋಗಿನಾಗ ಮೋಗಿಸಿದ್ದ ಏನೇನು ಪವರ್ ಮಾಡ್ಯಾನ, ಏನೇನು ಕೀರ್ತಿ ಮಾಡ್ಯಾನ, ನಾ ಅಂದವ್ರು ಎಲ್ಲಿ ತುಳಿದಾನ ಅನ್ನುವಂಥದ್ದು ನಾವು ಹಾಡಬೇಕಾಗ್ಯದ. ಹೌದಿಲ್ಲ? ಅದಕ್ಕೆ ನನ್ನಪ್ಪ ಯೋಗಿನಾಗ ಮೋಗಿಸಿದ್ದು ಹೆಂಗ ಪವರ್ ಮಾಡ್ಲಪ್ಪ ಅಂತ ಕೇಳಿದ್ರ, ಯಾವ ಕೈಲಾಸದಲ್ಲಿ ಹುಟ್ಟಿ ಕೈಲಾಸದಲ್ಲಿ ಗುರುವಿನ ಸೇವೆ ಮಾಡಿ ಮತ್ತೆ ಲೋಕಕ್ಕೆ ಬರ್ಬೇಕಾಗ್ತಮ್ಮ ಏನ್ ಹೇಳ್ತದಾರ, ಹೋಮನ ಕಮಲಿ ನೇಮದ ಕತ್ತ ಪ್ರಸಾದ ಗಂಗ ಬಡವಗ ಭಾಗ್ಯ ಪಂಚಿಗೆ ತತ್ವ ಸಾಲ ಸತ್ತಿಗೆ ಮೇಲ ಕಳಸ ಕಾಮದೇನು ಕಲಪ ವೃಕ್ಷ ತಗೊಂಡು ಎಲ್ಲಪ್ಪ ಅಂತಂದ್ರೆ ಮೂರೂರು ಸೀಮೆ ಮುಂಬೆಟ್ಟು ಕೊಟ್ಟದ ಮೇಲೆ ಅಮೋಕ್ಷ ತಿಳಿದ. ಹೌದಿಲ್ಲ? ಅದಕ್ಕೆ ಕೈಲಾಸದಲ್ಲಿ ಬಹಳ ಪಾರ್ವತಿ ದೇವಿ ಕಾಡಬಾರ್ದು ಕಾಡ್ಯಾಳ, ಬೇಡಬಾರ್ದು ಬೇಡ, ಹುಳ ಮುಟ್ಲದ ಹೂ ತಂದು ನನ್ನಪ್ಪ ಗುರುವಿನ ಸೇವೆ ಮಾಡ್ಯಾರ. ಹೌದಿಲ್ಲ? ಹೆಂಗಪ್ಪ ಅಂತ ಕೇಳಿದ್ರ ಅವ್ರ ಜ್ಞಾನಿಗಳದಾರ. ಜ್ಞಾನಿಗಳು ಏನಪ್ಪ ಅಂತಂದ್ರೆ ಕೈಲಾಸದಲ್ಲಿ ಗುರುವಿನ ಸೇವೆ ಮಾಡ್ಬೇಕಂತ ಅಮೋಘ ಸಿದ್ಧ ಸೀತಾಳ ಬಾಯಿಗೆ ನೀರು ತಗೊಂಡ್ಬೇಕು ಹೋದ. ಹಂಗ ನೋಡ್ರು ಹೆಂಗಪ್ಪ ಅಂತಂದ್ರೆ ಗುರುವಿನ ಸೇವೆ ಮಾಡಕ್ ಸೀತಾ ತೊಂಬರಕ್ ಹೋದಾಗ ಸೀತಾಳ ಬಾಯಿಗೆ ಹೋದಾಗ ಪಾರ್ವತಿ ದೇವಿ ಅಲ್ಲಿ ಹೋಗಿ ನೀರು ತುಂಬಬೇಕಾದ್ರೆ ಕಪ್ಪಿ ಮಾಡಿ ನೀರಾಗ ಹೋಗದಾಗ ಅವಾಗ ನನ್ನಪ್ಪ ಅಮೋಘಿಸಿದ್ದ ಇವತ್ತು ಹುಳ ಮುಟ್ಟಿದ ನೀರ್ನ ಕಟ್ಟಿ ಮುಟ್ಟಿದ ನೀರ್ನ ಭಗವಂತನ ಸೇವೆ ಅಂದ್ರೆ ಇವತ್ತು ನಾವು ಮಾಡ್ತಕ್ಕಂಥ ಪೂಜೆ ಸೌಲಭ್ಯ ತಿಳ್ಕೊಂಡು ಬನ್ನಿ ಅಲ್ಲಿ ಇರ್ತಕ್ಕಂಥ ನೀರು ತಗೊಂಡು ಬಂದು ನನ್ನಪ್ಪನ ಪೂಜೆ ಮಾಡ್ಯಾನ. ಹೌದಿಲ್ಲ? ಯಾಕಪ್ಪ ಅಂದ್ರೆ ಪಾರ್ವತಿ ದೇವಿ ಹೊಳ್ಳಿ ಏನ್ ಮಾಡಿದಪ್ಪ ಅಂದ್ರೆ ಯಾವ ಪಾಂಡವ ಕೋಟಿ ಹೂ ತರ್ಲಾಕ ಅಮೋಘಿಸಿದ್ರು ಹುಯ್ಯಿಗೆ ಆದಾಗ. ಹೌದಿಲ್ಲ? ಸುದರ್ಶನ ಚಕ್ರ ಸುತ್ತ ಆಯ್ತಿತ್ತು. ಹೌದಿಲ್ಲ? 1001 ಹೂ ನನ್ನ ಅಪ್ಪ ಪೂಜೆಗೆ ಹೋಗ್ಬೇಕಂತ ತಿಳ್ಕೊಂಡು ಏನ್ ಮಾಡಿದಪ್ಪ ಅಂದ್ರೆ ಹೂ ಹರ್ಕೊಂಡ್ ಬರುವ ಪೂಜೆಗೆ ಬರೋ ಸಂದರ್ಭದೊಳಗ ಪಾರ್ವತಿ ದೇವಿ ಭಕ್ತಿ ಕೆಡಿಸ್ಬೇಕಂತ ಬಾಕಾದೇವಿ ಅಂತಕ್ಕಂಥ ದೇವಿ ತಯಾರಾಗತ್ತಮ್ಮ. ಎಲ್ಲಕ್ಕಿಂತ ಮೊದಲು ಈ ಕೂಡತಕ್ಕಂಥ ದೈವರ ಒಂದು ಮಾತು ಹೇಳಿದ್ರು. ಯಾಕಪ್ಪ ಅಂದ್ರೆ ಈಗ ನಮ್ಮ ಸರ್ವೇರಿ ಕಲಾವಂತರು ಹೋಗಿ ಹೇಳಿದ್ರು, ಕುರಿಗೆ ಜಾರಿಕಾಯಿ ಸುಗ್ಗಿ ಆಗ್ಯದ ಹಂಗೆ ಕಲಾವಂತರು ಹಾಡೋರಿಗೆಲ್ಲ ಸುಗ್ಗಿ ಆಗ್ಯದ. ಹೌದಿಲ್ಲ? ಯಾಕಪ್ಪ ಅಂತ ಕೇಳಿದ್ರೆ ಅಮಾಸೆಯಿಂದ ಸ್ಟಾರ್ಟ್ ಆಗ್ಯದ ಅಂದಿನಿಂದ ಹಿಡ್ಕೊಂಡು ಇಲ್ಲಿ ಮಠ ತೆಪ್ಪಿಲ್ಲ. ಹೌದಿಲ್ಲ? ಅದಕ್ಕೆ ಇರ್ಲಿ ಸೂರ್ಯ ಕಡೆ ಲಕ್ಷ ಕೊಡಾಡ ಕಡೆ ಮಾತಾಡ್ಬೇಕಂತ ಮಾತ ಹಾಡುವಂತ ನುಡಿ ಕೇಳುವಂತ ಮಾತಿಗೆ ಲಕ್ಷ ಕೊಡಿ. ಹೌದಿಲ್ಲ? ಈ ಸೂರ ನನ್ನ ಕೈಯಾಗಿಲ್ಲ, ನಿಮ್ಮ ಕೈಯಾಗಿಲ್ಲ, ಭಗವಂತ ಕೊಟ್ಟಿರ್ತಕ್ಕಂಥ ಸೂರ್ಯ ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಹೌದಿಲ್ಲ? ಸೂರ್ಯ ಹೋಗೈತೆ ತಾವು ತೆಪ್ಪರ್ದು ಮಾತಾಡ್ ತಪ್ಪರು ಹಾಡೋದು ತಪ್ಪರು. ಹೌದಿಲ್ಲ? ಅದಕ್ಕೆ ತಾಳು ತೆಪ್ಪಿ ಹಾಡಿದೆ ಅಂದ್ರೆ ಅದಕ್ಕೆ ಮಾತು ಹೇಳೋದಕ್ಕೆ ತಾಳೆ ಹಾಡೋದ್ರಾಗ ತಾಳು ತಪ್ಪಪ್ಪ ಅಂತ ಮಗಲಾನ ಹೇಳ್ತಿರ್ತಾರೆ. ಹೌದಿಲ್ಲ? ಅದಕ್ಕೆ ನಮ್ಮ ಶಿವನ್ ಸರ್ ಒಂದು ಹೇಳ್ಬೇಕಾಗಿಲ್ಲ. ಶಿವನ್ ಸರ್ ವಯಸ್ಸಿನಲ್ಲಿ ನೀವು ನಮ್ಮನೆ ಅಷ್ಟು ವಯಸ್ಸವರಿದ್ದೀವಿ, ನೀವು ಹಾಡು ನಾವು ಹಾಡಕತ್ತಿ ಅವಾಗ ಕತ್ತಿ ಅವಾಗ ಹಾಡಕತ್ತೀವಿ. ಇನ್ನೂ ಸರ್ ನಿಮ್ಮ ಮ್ಯಾಲ ನೀವು ಸ್ಟ್ಯಾಂಡರ್ಡ್ ಸುಧಾರಿಸಿಲ್ಲಪ್ಪ ಅಂತಂದ್ರೆ ಬಹಳ ಮಾತಾಡೋದು ಬೇಡ. ಯಾಕೆ ತಿಳ್ಕೋಬೇಕು, ದಿನ ಅದೇ ಕೆಲಸ ಮಾಡ್ತೀವಪ್ಪ ಅಂತಂದ್ರೆ ಈ ಕುರಿ ಹೋಗ್ಬೇಕಾದ್ರೆ ವರ್ಷಿಲ್ ಹಾಕೋದು ಬುದ್ಧಿ ವರ್ಷಿಲ್ ಹಾಕೊಂಡು ಕಮ್ಮಿ ಹೇಳಿ ಕೊಂಡಿ ತಗೊಂಡು ಗಿಡ ಕಂಡು ಕುರಿ ನಿಸ್ಕೊಂಡು ಬರ್ತೀವಿ. ಹೌದಿಲ್ಲ? ಹಂಗದೊಂದು ನ್ಯಾಯ ಅಂದ್ರೆ ಎಲ್ಲ ಪಂಚಿರ್ಬೇಕಂತ. ಹೌದಿಲ್ಲ? ಅದಕ್ಕೆ ಇರ್ಲಿ ಇದೊಂದು ಟೇಜ್ನಾಗ ಮಾಸ್ತರಿಗೆ ಅತಿಥಿ ಕೊಡೋನು. ಇನ್ನು ಮುಂದಿನ ಸಂಧಿಗೆ ಹಾಡ್ಲಿಕ್ಕೆ ಬರ್ಬೇಕಾದ್ರೆ ಎಲ್ಲ ತಾಳ್ಮೆ ಸೂಕ್ತಾಗಿ ಬಂದ್ರೆ ಓಕೆ ಆಗ್ತದ. ಹೌದಿಲ್ಲ? ಅದಕ್ಕೆ ಏನ್ ಹೇಳ್ಯಾರ, ಹಾಡುವಂತ ನುಡಿಗೆ ತಾಳ್ ತಪ್ಪಪ್ಪ ಅಂದ್ರ ಮಗಳ ಹೆಂಗ್ ಆಗ್ತದ. ಹೌದಿಲ್ಲ? ಅದಕ್ಕೆ ಇರ್ಲಿ ಯಾವ ನನ್ನಪ್ಪ ಹುಯಿಗೆ ಹೋಗಿ ಬರು ದೇವ್ರ ಪೂಜೆಗೆ ಪರಮಾತ್ಮನ ಪೂಜೆಗೆ ಹೂ ತರ್ಬೇಕಂತ ಹೋದ ಸಮಯದೊಳಗ ಪಾರ್ವತಿ ದೇವಿಯ ಭಕ್ತಿ ಕೆಡಿಸ್ಬೇಕಂತ ಬಾಳಕಾದೇವಿ ಹೇಳ್ತಕ್ಕಂಥ ದೇವಿ ತಯಾರು ಮಾಡಿದ್ರು. ಏನ್ ಹೇಳಿದಪ್ಪ ಅಂದ್ರ ಬಾಳಕಾದೇವಿ ಅಮೋಘ ಗುರುವಿನ ಸೇವಾಕ ಪೂಜೆ ಮಾಡಕ್ ಹೊಂಟಾನ. ಅವ್ರ
ನನಗೆ ನೀನು ಮದುವೆ ಆಗುವ ಇಚ್ಛೆ ಇಲ್ಲ. ನಾನಿನ್ನು ಮದುವೆ ಆಗಿಲ್ಲ. ನನ್ನ ಗುರುವಿನ ಸೇವೆ ನನಗೆ ಮೇಲಲ್ಲ. ನನಗೆ ನೀನು ರೂಪ ಬೇಡ, ಲಾವಣ ಬೇಡ, ಏನು ಬೇಡ. ಭಗವಂತನ ಸೇವೆ ಕೊಟ್ಟರು ಆತಗೆ ತರಿಮಿ ನಿಂತು ಯಾರು ಬಿಡಲ್ಲ. ಗಮನಿಸಿದ್ರು ಮಾತು ಕೊಟ್ಟ ಮಹಾದೇವಿ ನನ್ನ ಮದುವೆ ಆಗುವ ಇಚ್ಛೆ ನಿನ್ನಲ್ಲಿದ್ರ ಹೌದಿಲ್ಲ. ನನ್ನ ಮದುವೆ ಆಗುವ ಇಚ್ಛೆ ನಿನ್ನಲ್ಲಿತ್ತಪ್ಪ ಅಂತಂದ್ರೆ ಮರ್ತ ಲೋಕದಾಗ ನರುಟ್ಟಿ ನಾಗರಾಜ್ ಹೊಟ್ಟಿಗೆ ಪದಮಾತಿಯಾಗಿ ಹುಟ್ಟಿವ ಹೌದಿಲ್ಲ. ಯಾವ ಮರ್ತ ಲೋಕದಾಗ ನರುಟ್ಟಿ ನಾಗರಾಜ್ ಹೊಟ್ಟಿಗೆ ಪದಮಾತಿಯಾಗಿ ಹುಟ್ಟಿವ. ನಾನು ನಿಮ್ಮ ಮನೆಗೆ ಏನು ಕೇಳಕ್ ಬಂದಾಗ ನಾನು ಗುರುತಿರೋ ನನ್ನ ಕುಟುಂಬದಲ್ಲಿ ನನ್ನ ಗುರುತಿನ ಆಮೇಲೆ ಮುಗಿದ ಮಾತು ಕೊಟ್ಟ. ಆ ಮಾತಿನ ಪ್ರಕಾರ ಮರ್ತ ಲೋಕದಾಗ ನಮ್ಮ ಸುತ್ತ ಹೇಳ್ಕೊಂಡ ಹೌದಿಲ್ಲ. ಅದಕ್ಕ ಯಾವನಪ್ಪ ಅಮೋಘಸಿದ್ದ ಮರ್ತ ಲೋಕಕ್ಕೆ ಬಂದಿಂದ ಈ ಮರ್ತ ಲೋಕಕ್ಕೆ ಬಂದಿಂದ 3 ಮಂದಿ ಪುಣ್ಯದ ಮಕ್ಕಳು ಹೌದಿಲ್ಲ. 3 ಮಂದಿ ಪುಣ್ಯದ ಮಕ್ಕಳು ಯಾರ್ಯಾವ ತಮ್ಮ ದೇವರ ಮಂಗಳಯ್ಯ ಕರ್ಮಿ ಮರ್ಕಾರ್ಸಿದ್ದ ದೋಣದ ಮಾಧವಲಿಂಗ ದೇವರ ಮಂಗಳಯ್ಯ ಕರ್ಮಿ ಮರ್ಕಾರ್ಸಿದ್ದ 3 ಮಂದಿ ಪುಣ್ಯದ ಮಕ್ಕಳು ಹೌದಿಲ್ಲ. ಇನ್ನು 4 ಮಂದಿ ಹೊರಗಿನ ಮಕ್ಕಳು ಯಾರಪ್ಪ ಅಂತ ಕೇಳಿದ್ರೆ ಅವತಾರ ಅವತರಿಸಿದ ದೇವೇಂದ್ರ ಬಿಹಾರಿಸಿದ ಆಚಾರ್ಯಗಳು ಸೋಮನ ಮುಖ್ಯ ಕಡಿ ಮತ್ತು ಕಣ್ಣು ಮುಖ್ಯ ಇವರು 4 ಮಂದಿ. ಒಬ್ಬ ತಾಯಿ ಮೇಲೆ ರೊಕ್ಕಾದಿ ಹೆಣ್ಣು ಮಗಳು ಹೌದಿಲ್ಲ. ಹಿಂಗೆ ನಮ್ಮ ಅಮೋಘಸಿದ್ದ ಸಾರವಾಸ ನಾವು ಹೇಳಿದಲ್ಲ ಅವ್ರು ಹೇಳಿದಲ್ಲ ಹೌದಿಲ್ಲ. ಯಾವ ಅಮೋಘಸಿದ್ದ ಮುತ್ಯಾಗ 4 ಮಂದಿ ಹುಟ್ಟಿದ್ರು. 4 ಮಂದಿಯಿಂದ 21 ಮಂದಿ, 21 ಮಂದಿಯಿಂದ 150 ಮಂದಿ, 150 ಮಂದಿಯಿಂದ 1700 ಮಂದಿ ಸಿಕ್ಕರು. ಹೌದಾ ನಾವು ಹಿಂಗೆ ಹೇಳಿದಲ್ಲ. ಅದ್ರೊಳಗೆ ಪಾವಡ ಮಾಡ್ಯಾರ. ನಡುಟಿ ನಾಗರಾಜ್ ಹಟ್ಟಿ ಗೌಡಿದ್ದ ಹೌದಿಲ್ಲ. ಹಟ್ಟಿ ಗೌಡಿದ್ದ ಹಟ್ಟಿ ಗೌಡಿಕೆ ಮಾಡ್ತಿದ್ದ. ಅಮೋಘಸಿದ್ದ ಮುತ್ತ ಏನು ಮಾಡಿದಪ್ಪ ಅಂತಂದ್ರೆ ಮರ್ತ ಲೋಕಕ್ಕೆ ಬಂದು ನಡುಟಿ ನಾಗರಾಜ್ ಮನೆಗೆ ಹೆಣ್ಣು ಕೇಳಿದ್ರು. 30 ವಯಸ್ಸು ಕೊಟ್ಟು ಹೌದಿಲ್ಲ. 30 ವಯಸ್ಸು ಕೊಟ್ಟು ನಡುಟಿ ನಾಗರಾಜ್ ಅವ್ರ ಮನೆಗೆ ಹೆಣ್ಣು ಕೇಳಕ್ ಹೋದಾಗ ಗುದ್ದಾಸಿದ್ರು ಕರ್ಕೊಂಡು ಹೆಣ್ಣು ಕೇಳಕ್ ಹೋದಾಗ ನಾಗರಾಜ್ ಅವ್ರಾಗ ಸರಮಂದಿ ತೊಂದು ಕೊಳತಿತ್ತು ಹೌದಿಲ್ಲ. ಬೆಳ್ಳಿ ಹಗ್ಗ ಬಂಗಾರ ಮಂಚ ಹೌದಿಲ್ಲ. ಅವರಿಗೆ ಚೌರಾಬೀಸ 1000 ಮಂದಿ ಆಳುಗಳು 100 ಮಂದಿ ಇದ್ರ. ಅವಾಗ ಯಾವ ಅಮೋಘಸಿದ್ದ ಮತ್ತೆ ಹೆಣ್ಣು ಕೇಳಕ್ ಹೋದಾಗ ಒಳಗ್ ಕರೆದು ಅಮೋಘಸಿದ್ದ ಹೆಣ್ಣು ಕೇಳ ನಾಗರಾಜ್ ಅವ್ರು ಧಿಕ್ಕಾರ ಮಾತಾಡಿದ. ಅಮೋಘಸಿದ್ದ ನೀ ಹೆಣ್ಣು ಕೇಳಕ್ ಬಂದಿ ಏನೇನು ಮೊಮ್ಮಕ್ಳಿಗೆ ನಿನ್ನ ಮರುಮಕ್ಳಿಗೆ ಅಂತ ಕೇಳಿದ. ಅವಾಗ ಅಮೋಘಸಿದ್ದ ಮತ್ತೆ ಅವ್ರ ಮಾತು ಹೇಳ್ಯಾರ. ಏನ್ ಹೇಳಪ್ಪ ಅಂದ್ರೆ ನನ್ನ ಮಕ್ಕಳಿಗೆಲ್ಲ ಮೊಮ್ಮಕ್ಳಿಗೆಲ್ಲ ನನಗೆ ಬೇಕು ಗೌಡ ಹೆಣ್ಣಂದ. ಅವಾಗ ನಾಗರಾಜ್ ಅವ್ರಿಗೆ ಸಿಟ್ಟು ಬಂದತ್ತಮ್ಮ. ನಾಗರಾಜ್ ಅವ್ರಿಗೆ ಸಿಟ್ಟು ಬಂತು. ಅವ್ರ ಕೈಯಾಗಿರ್ತಕ್ಕಂಥ ಆಳಿನ ಕರೆ ಚಂದ್ರ ಹೊರಗೆ ಹಾಕಂದ. ಅವಾಗ ಏನಾಯ್ತಪ್ಪ ಅಂದ್ರೆ ಅವ್ರ ಕೈಯಾಗಿರ್ತಕ್ಕಂಥ ಆಳ ಬಂದ ಚಂದ್ರ ಹೊರಗೆ ದುಡ್ಡಿದ್ರು. ಅವಾಗ ಅಮೋಘಸಿದ್ದ ಶಾಪ ಕೊಟ್ಟ ಹೌದಿಲ್ಲ. ಇನ್ನು 7 ಹಟ್ಟಿ ಗೌಡಿಕೆ ಹೋಗ್ಲಿ, ನಿನ್ನ ಬಂಗಾರ ಮಂಚ ಹೋಗ್ಲಿ, ಬೆಳ್ಳಿ ಹಕ್ಕು ಹೋಗ್ಲಿ ಹೌದಿಲ್ಲ. ಅಟ್ಟೈಶ್ವರೆಲ್ಲ ನಷ್ಟ ಆಗಿ ಹೋಗ್ಲಿ. ನನ್ನ ಗುಡ್ಡಕ್ಕೆ ನೀವು ಅದಕ್ಕೆ ನಡುಟಿಗೆ ನಾಗರಾಜ್ ಅವರು ಶಾಪ ಕೊಟ್ಟ ಗುರುತಿನಿಕಾಗಿ ಹೆಂಗಪ್ಪ ಅಂತ ಕೇಳಿದ್ರೆ ಅಟ್ಟೈಶ್ವರ ಹಾಳಾಗಿ ಹೋಗ್ಲಿ, ಕೊಟ್ಟಿದ್ದು ಕೊಟ್ಟಲಾಗ್ಲಿ, ಇಟ್ಟಿದ್ದಾಗಲಿ ತಿರುಪತಿ ಹಾಕೋಣ 14 ಮಣಿ ತಿರುಪತಿ ಹಾಕೋಣ ಮಣಿ ಬೀಳಿ ಎತ್ತಿನ ಬಾದಿ ಕಟ್ಟಿ ಒಟ್ಟಿನ ಬಳಿ ಎಲ್ಲ ಹಾಳಾಗಿ ಹೋಗ್ಲಿ ಶಾಪ ಕೊಟ್ಟ ನಾಗರಾಜ್ ಅವ್ರಿಗೆ ಶ್ರೀಮಂತಿಗೆ ಹಾಳಾಗಿ ಹೋಯ್ತು. ಆದ್ರೂ ಕೂಡ ಅಮೋಘಸಿದ್ದ ಗೊತ್ತಿಲ್ಲ. ಮುಂದೆ ಯಾವಪ್ಪ ಅಂತಂದ್ರೆ ದೇವರ ಕೇಳಕ್ ನಾನು ಮಂತಾನೆ ಆಗತ್ತೆ ಅಂತೇಳಿ ದೇವರ ಕೇಳಕ್ ಹೋದಾಗ ಯಾವಪ್ಪ ಅಂತ ಕೇಳಿದ್ರೆ ಬಿಬಿ ಫಾತಿಮಾ ದೇವರ ಕೇಳಕ್ ಹೋದಾಗ ಅವಾಗ ಏನ್ ಹೇಳ್ಯಾರಪ್ಪ ಅಂದ್ರ ನಿನ್ನ ಶ್ರೀಮಂತ ಗೆದ್ದಾಗ ಬರ್ತಾನೆ. ನಿನ್ನ ಮನೆಗೊಬ್ಬ ಮಹಿಮಾ ಪುರುಷ ಬಂದಿದ್ದ. ನಿನ್ನ ಮನೆತನ ದೇವರ ಬಂದ ನಿನಗೆ ಗುರುತಿಗೆ ಶ್ರೀಮಂತಿ ಅಮ್ಮನ ಬಾಯಿ ಕಳಿಸಿ ತಪ್ಪಾಗ್ಯದ ಅವ್ನ ಗುಡ್ಡಕ್ಕೆ ತಡವತ್ತಾಗ್ಬೋದು ಹೋಗು ಪರಿಣಾಮ ಹಾಕಿ ನನ್ನ ಮನೆ ಕೊಡ್ತೀನಿ ಅಂತ ಮಾತು ಕೊಟ್ಟ ಬಾಯಿ ಇದ್ದು ಶ್ರೀಮಂತ ಗೆದ್ದಾಕ ಸಿದ್ದಪ್ಪ ಅವರು ಹೇಳಿದ ಹೌದಿಲ್ಲ. ನಮ್ಮ ಅಮೋಘಸಿದ್ದ ಮುತ್ತ ಪಾವಡ ಹಿಂಗೆ ಬಂದದ. ಅವ್ರು ಹೇಳ್ತಾರೆ ಮುಂದಿನ ಸಂಧಿಗೆ ಹೌದಿಲ್ಲ. ಸಾಮ್ರಾಜ್ ತುಕ್ಕಪ್ರಾಯ್ ಮಾಳಿಂಗರಾಯ್ ಜಗರಾಯ್ ಈರ್ ದೇವರ ಸಂಘ ಈಗಾಗಲೇ ನಮ್ಮ ನಾವೆಲ್ಲ ಕಡೆ ಆಯ್ಕೆ ಮಾಡೋಕ್ರೆ ಈ ಸಿಎಂ ನಮಗೆ ನಿರ್ಣಯ ಹಾಕಿಕೊಡ್ತಾರೆ ಇಲ್ಲ ಹೌದಿಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ ನಮ್ಮ ಊರು ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಬಹಳ ಚಂದ ಬಹಳ ಮಾರ್ಮಿಕವಾಗಿ ಮಾತಾಡೋತಮ್ಮ. ಏನಪ್ಪಾ ಅಂದ್ರೆ ಸಿದ್ಧಾರ್ಥಿ ವಿಷಯ ಕಳಿಸ್ಕೊತ ಹೋಗ್ಲಿ. ಅದ್ರೊಳಗೆ ಊಟದಾಗ ಉಪ್ಪಿನಕಾಯಿ ತಿಳ್ಕೊಂಡು ಹೋದ ವಿಷಯ ಕೇಳ. ಯಾಕಂದ್ರೆ ಹಾಕೋತವಾದ ರುಚಿ ಬರಂಗಿಲ್ಲ ಇದಕ್ಕೆ. ಈಗ ಊಟ ಕೊಡ್ಬೇಕಾದ್ರೆ ಉಪ್ಪಿನಕಾಯಿ
ಏನೇನು ಬೇಕು ಮಕ್ಕ ಹೌದು ಇಷ್ಟ ಮಾಡ್ಕೊಂಡ ಮತ್ತೆ ಮತ್ತೇನು ಬೇಕು ಅಂದ್ರೆ ನಮ್ಮ ಮೋದಿ ಕೊಟ್ಟಾರ ಇಲ್ಲಿ ಗೊತ್ತಾಗಪ್ಪ ಹೌದಿಲ್ಲ ಏನ್ ರೆಡ್ಡಿ ಮಲ್ಲಮ್ಮ ಕೊಟ್ಟಾರ ನಮ್ಮ ಮೌನ ತವ್ರ ಮನೆಗೆ ಹೋಗ್ಬೇಕಾದ್ರೆ ತವ್ರ ಮನೆಯವ್ರು ಬೋರ್ ಹಾಕಿಸ್ಲಿ ಮನೆ ಕಟ್ಟಿಸ್ಲಿ ಶಾಂತಿ ಮಾಡ್ಲಿ ಒಂದು ಹೊಸ ಗಾಡಿ ತಗೊಂಡ್ಬರ್ಲಿ ತಗೊಂಡ್ರಪ್ಪ ಅಂದ್ರೆ ನಮ್ಮ ಮೌದೇನು ಹೊಡಿಯುವ ಏನೇನೋ ಹೊಡಿ ತುಂಬ್ತಾರಪ್ಪ ಕಾರಿಕ ಕೊಬ್ಬರಿ ನಿಂಬೆ ಹಣ್ಣ ಉತ್ತತ್ತಿ ಅರ್ಜಿನ ಬೇರ ಇವೆಲ್ಲ ನಮ್ಮ ಅವ್ರು ಹುಡಿ ತುಂಬ್ತಾರ ಇಲ್ಲಿ ಕುಂತಿರ್ತಕ್ಕಂಥ ನಮ್ಮ ಅಪ್ಪಗಳ ಹುಡಿ ಅಂತ ತುಂಬ್ತಾರಪ್ಪ ಗೊತ್ತಿಲ್ಲ ನಿನಗೆ ನಮ್ಮ ಅಪ್ಪಗಳ ಹುಡಿ ಅಂತ ತುಂಬ್ತಾರಪ್ಪ ಅಂದ್ರೆ ಯಾವ ನಾವ ದಾರದಾಗಲಿ ಟೇಬಲ್ ಮೇಲೆ ಕೂತ್ರಂದ್ರೆ ಟೇಬಲ್ ಮೇಲೆ ಕೂತಾಗ ಇವ್ರು ಹುಡಿ ತುಂಬ್ತಾರಪ್ಪ ಅಲ್ಲಿ ಇವ್ರು ಏನೇನು ತುಂಬ್ತಾರ ಗೊತ್ತೇನು ಲಿಂಬಿ ಹಣ್ಣ ಲಿಂಬಿ ಹೋಳ ಉಳ್ಳಾಗಡ್ಡಿ ಮೆಣಸಿನಕಾಯಿ ಉಪ್ಪಿನಕಾಯಿ ಹೌದಿಲ್ಲ ನಮ್ಮ ಅವಾಗ ಮುತ್ತೈದೆಗೆ ಬಟ್ಟೆ ಚೋಕಾರ ಏನಂತಾರ ಬಟ್ಟೆ ಕುಂಕುಮ ಬಟ್ಟೆ ಚೋಕಾರ ನಾಳೆ ಮುತ್ತೈದೆಗೆ ಬಾಕಾಯಿ ಅಂತೇಳಿ ಹೌದಿಲ್ಲ ಹಾಗೆ ನಿಮ್ಮ ಅಪ್ಪಗೆ ಏನು ಬಟ್ಟೆ ಹಚ್ಚಾರ ಅಂತ ನಿಮ್ಮ ಅಪ್ಪಗೆ ಏನು ಹಚ್ಚಲ್ಲ ನಿಮ್ಮ ಅಪ್ಪಗೆ ಏನು ಬಟ್ಟೆ ಹಚ್ಚಾರ ನಿಮ್ಮ ಅಪ್ಪಗೆ ಬಟ್ಟೆ ಹಚ್ಚಾಗಿಲ್ಲ ಏ ಇಂಥ ಡಾಬಾಗ ನಾಳೆಗೆ ಅವರು ಅಡ್ಗೆ ಚಲೋ ಮಾಡ್ತಾರ ಮೀನ ತಿನ್ಬೋದು ಚಿಕನ್ ತಿನ್ಬೋದು ಫೋನ್ ಹಚ್ತಾರ ಕರೆ ಬಟ್ಟೆ ಒಂದು ಹಚ್ಚಾಗಿಲ್ಲ ಹೌದಿಲ್ಲ ಅದಕ್ಕೆ ಇರ್ಲಿ ಬಹಳ ಮಾತಾಡ್ತೇವೆ ವಚನಗಳು ಬೇಡ ಹೌದಿಲ್ಲ ಸರ್ದಾರ್ ಕೆಲವೊಂದು ಪಾಲಕರು ಮಾತಾಡ್ತಾ ನಮ್ಮೊಂದು ಮಾತು ಕೇಳ್ಯಾರ ಏನ್ ಕೇಳ್ಯಾರಪ್ಪ ಅಂದ್ರೆ ಅಮಾಂಸಿದ ಮುತ್ತ ಕೈಲಾಸದ ದರಿಗಳು ಸಂದೇಹದೊಳಗ ಅವಾಗೆಲ್ಲ ಕೊಟ್ಟಾನ ಕೊಟ್ಟ ಕೇಸಿನ ಯಾರು ಕಿವಿ ಮಾತು ಹೇಳ್ಯಾರ ಪರಮಾತ್ಮ ಯಾರು ಕಿವಿ ಮಾತು ಹೇಳ್ಯಾನ ಸರ್ವೇನು ಪುರಾಣದಲ್ಲಿ ಕೇಳ್ಯಾರ ಸುಳ್ಳು ಕೇಳ್ಯಾರ ನನಗೆ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ದಯವಿಟ್ಟು ಕೇಳ್ಕೋದೇನಪ್ಪ ಅಂತಂದ್ರೆ ಈಗ ನಾವು ಹಾಡ್ಲಕತ್ತೆ 4 ಅಕ್ಷರ ಜಾರಿ ಆಗಿವ ಅಂದ್ರೆ ಒಂದು ಬುಕ್ ಬಂದಿದ್ದೀವಿ ನಾವು ಹೆಂಗ ಬರ್ತೀವಿ 4 ಮಂದಿ ಹಿರಿಯಾರ್ಗ ತಗೊಂಡು ಊರು ಅಡ್ಡಾಡಿ ಊರಾಗಿ ಪಾವಡ ಅಂತಂದ್ರೆ ಅದು ಒಂದು ಪಾವಡಿದ್ರೆ 4 ಪಾವಡ ಬರ್ತಾರ ಯಾಕಂದ್ರೆ ಪುರಾಣದಲ್ಲಿ ಹಚ್ಚಿದಪ್ಪ ಅಂತಂದ್ರೆ ಏನು ಗೊತ್ತಿಲ್ಲ ಈ ಸತ್ತು ನಾವು ಬುಕ್ಕದಂದ್ರೆ ಎಡ್ಸಕ್ ಹೋದಿಪ್ಪ ಅಂದ್ರೆ ಒಂದು ಬುಕ್ಕ ಒಂದು ಹೇಳ್ತಾರೆ ಇನ್ನೊಂದು ಬುಕ್ಕ ಮತ್ತೊಂದು ಹೇಳ್ತಾರೆ ಅದಕ್ಕೆ ಅವನ್ನೆಲ್ಲ ಬದಿಗಿಟ್ಟು ಈ ನಮ್ಮ ಹಾರಮತ ಧರ್ಮದೊಳಗ ಏನಪ್ಪಾ ಅಂತಂದ್ರೆ ಸಿದ್ಧಾಟಿ ಒಳಗ ಕೆಟ್ಟದವ್ರ ತೆಗೆದು ಬದಿಗಿಟ್ಟು ಒಳ್ಳೇದು ಏನೈತ್ರ ಅದು ನಾವು ಊಟ ಮಾಡ್ಬೇಕು ಹೌದಿಲ್ಲ ಏನ್ ಕಿವಿ ಮಾತು ಏನಪ್ಪ ಅಂತಂದ್ರೆ ಹೋಮ ಸೇಮ ಅಕ್ಷರ ಅಂತೇಳಿ ಅಂದ್ರೆ ಇವ್ ಒಪ್ಪಿಗಿಲ್ಲ ಅದು ಬೇರೆ ಹೇಳ್ಬೇಕಂದಾಗ ಏನ್ ಹೇಳ್ಯಾರಪ್ಪ ಅಂತ ಅದ್ರ ನಮ್ಮ ಮಾತು ಏನಪ್ಪ ಅಂದ್ರೆ ನಮ್ಮ ಅಮಾಂಸದ ಮತ್ಯಾಗ ಪರಮಾತ್ಮ ಏನ್ ಹೇಳ್ಯಾರಪ್ಪ ಅಂತಂದ್ರೆ ಯಾವ ಕೈಲಾಸದಲ್ಲಿ ಬರುವಂತ ಸಮಯದೊಳಗ ಏನ್ ಹೇಳ್ಯಾರಪ್ಪ ಅಂತಂದ್ರೆ ನೀವ್ ಮರ್ತ ಲೋಕಕ್ಕ ಹೋಗೋಕ್ಕಿಂತ ಹೋಗುವಾಗ ಮರ್ತ ಲೋಕಕ್ಕೆ ಹೋಗೋದ್ರಿಂದ ನಾನು ಹೊಳೆ ನೋಡ್ಬೇಡ ಅನ್ನೋದು ಇದು ಒಂದು ಮಾತು ಹೌದಿಲ್ಲ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ ಅಮಾಂಸಿದ್ದಾನೆ ಯಾವಾಗ ಕೂತಿ ಯಾವಾಗ ನಾನು ಹಿಂದಿರ್ತೀನಂತ ಇವು ಯಾರದೊಂದು ಮಾತು ಹೌದಿಲ್ಲ ನೀ ಎಲ್ಲಿ ನಾನು ಕೂ ಕರಿತೆ ಅವಾಗ ನೀನು ಬೆನ್ನಿಗೆ ಇರ್ತೀನಂತಕ್ಕಂಥ ಇದೊಂದು ಮಾತು ಮರ್ತ ಲೋಕಕ್ಕೆ ನೀವು ಇಳಿದ ಮೇಲೆ ನಾನು ಹೊಳೆ ನೋಡ್ಬೇಡ ಅಂದ್ರ ಅದೊಂದು ಮಾತು ಇವು ಯಾರ ಮಾತು ಕಿವಿ ಮಾತು ಹೇಳ ಎಲ್ಲಿ ಹೋಮ ಅಕ್ಷರ ಇಲ್ಲ ಅಂದಾರ ಅದಕ್ಕೆ ಇವ್ಯಾರ ಮಾತು ಹೇಳ್ಯಾರ ಅಮಾಂಸದ ಮುಟ್ಟ ಪರಮಾತ್ಮ ಕೇಳ್ಕೊರು ಅಮಾಂಸದ ಮುಟ್ಟ ಮರ್ತಬೇಕು ಬರೋ ಕಿವಿ ಮಾತು ಏನ್ ಹೇಳ ಕೇಳಿ ಹೌದಿಲ್ಲ ಅಮಾಂಸದ ಮುಟ್ಟ ಪರಮಾತ್ಮ ಏನಂದ್ರೆ ಅಮಾಂಸದಾಗಿ ನಮ್ಗೆ ಯಾವಾಗ ಕೂಲ್ ಕಟ್ಟಿ ಅವಾಗ ನಿನ್ ಹಿಂದೆ ಬರ್ತೀನಿ ಇದೊಂದು ಮಾತು ಅಮಾಂಸದ ಮುಟ್ಟ ಪರಮಾತ್ಮ ಯಾವಾಗ ಪರಮಾತ್ಮ ಪೂಜೆ ಅಲ್ಲ ಅವಾಗ ಪರಮಾತ್ಮ ನಾನು ಹಿಂದೆ ಅಂತ ಇದೊಂದು ಮಾತು ಬರ್ಕೊಡ್ರಿ ನಾನು ಸೈಯದನ್ನು ಮಾಡಕ್ ಬರಂಗಿಲ್ಲ ಹಾಡು ನಿಮ್ಮಂತ ಆಶೀರ್ವಾದ ಹಿರಿಯರ ಆಶೀರ್ವಾದ